ನಿರ್ಮಲಾ ತನ್ನ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿದ್ಲು. ತಂದೆ ತಾಯಿ ಪ್ರೀತಿ, ನಮ್ಮೆಲ್ಲರ ಸ್ನೇಹದಿಂದ ಯಾವಾಗಲೂ ನಗ್ನಗ್ತಾ ಹಸನ್ಮುಖಿಯಾಗಿರ್ತಿದ್ಲು. ಅವಳ ನಗು ಮುಖ ನೋಡೋದಕ್ಕೆ ಇಡೀ ಕಾಲೇಜೇ ಹಾತೊರಿತಾ ಇತ್ತು. ಆ ನಗುನೆ ಅವಳ ಬಾಳ್ಗೆ ಮುಳ್ಳಾಗೋಯ್ತು. ಒಂದು ದಿನ ಬಲರಾಮನ್ ತಮ್ಮ ಕಿಟ್ಟಿ ಜೀವನದಲ್ಲಿ ಹೆಂಡತಿ ಅಂದ್ರೆ ಇಂಥವಳಾಗಿರ್ಬೇಕು ಕಣೋ. ಇಲ್ಲ ಅಂದ್ರೆ ಇವಳನ್ನು ಕಟ್ಕೊಂಡು ಮುದ್ದಾಡೋ ಮಹಾನುಭಾವನ ಕೈನ ಮುತ್ತಿಕ್ಬೇಕು. ಈ ಕಿಟ್ಟಿ ಮುದ್ದಾಡೋದು ಇಂಥ ಮೈನೆ ಹೊರತು ಮೈ ಮುಟ್ಟೋ ಕೈನಲ್ಲ. ಹಾಗೆ ನಾನ್ ಇಷ್ಟಪಟ್ಟ ಮೇಲೆ ಯಾರಾದ್ರೂ ಮುಟ್ಟೋದಿರ್ಲಿ, ದೃಷ್ಟಿ ಇಟ್ಟು ನೋಡ್ಬಾರ್ದು. ಇಷ್ಟು ಅಂದವಾದ ಗೊಂಬೆನ ಈ ಭೂಮಿ ಮೇಲೆ ತಂದಿದ್ದಕ್ಕೆ ನಿಮ್ಮ ಅಪ್ಪನಿಗೆ ಜೋಹಾರ್. ನೀನ್ ನನಗಿಷ್ಟ ಆಗಿದ್ಯಾ. ಈಗ್ಲಿಂದ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಮದ್ವೆನೂ ಆಗ್ತೀನಿ. ಇನ್ಮೇಲಿಂದ ನೀನು ನನಗ್ ಮಾತ್ರ ಸ್ವಂತ. ಏನಿದೆ ಹುಡುಗಾಟ? ನಿನಗಿಷ್ಟ ಆಗಿದ ತಕ್ಷಣ ನಾನು ನಿನ್ನ ಇಷ್ಟಪಡ್ಬೇಕಾ? ಕರೆಕ್ಟ್, ಪಡ್ಬೇಕು. ಆಗಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೋಬೇಕು. ನೋಡೀಗ ಕಾಲೇಜಿಗೆ ಹೋಗ್ತಾ ಇದೀಯಾ, ಬರ್ದೇ ಇದ್ರು ಕಲಿ ಅಲ್ವಾ, ಅಭ್ಯಾಸ ಮಾಡಲ್ವಾ? ಹಾಗೆ ವಿದ್ಯೆ ಭವಿಷ್ಯ, ಮದುವೆ ಜೀವನ ಅದು ನಾನ್ ಇಷ್ಟಪಟ್ಟವ್ರ ಜೊತೆನೆ ನಡೆಯೋದು. ನಾನು ಅಷ್ಟೇ. ನಾನು ಇಷ್ಟಪಟ್ಟವಳನ್ನ ಮದುವೆ ಆಗೋದು. ಇಷ್ಟಪಡ್ದಿದ್ರೆ ಬಹಳ ಕಷ್ಟ ಪಡ್ಬೇಕಾಗುತ್ತೆ. ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ? ನಾನ್ಯಾರು ಗೊತ್ತಾ? ಇಡೀ ಊರ್ನೇ ಆಳ್ತಿರೋ ರೌಡಿ ಬಲರಾಮನ್ ತಮ್ಮ ಕೃಷ್ಣ ಅಲಿಯಾಸ್ ಕಿಟ್ಟಿ. ನೋಡ, ಈಗ ನಾನು ಕಟ್ತಾ ಇರೋದು ನಿನ್ ಸುತ್ತ ಕೋಟೆನ. ಹೊರಗ್ ಬರಕ್ ಉಳಿದಿರೋದು ಮದ್ವೆ ಅನ್ನೋ ಬಾಗಿಲು. ಅವನ್ ಮದ್ವೆ ಆಗ್ತೀನಿ ಅಂತ ಎಲ್ರೂ ಮುಂದೆ ಹೇಳ್ದಾಗ ಅದಿಷ್ಟ ಇಲ್ದೇ ಇದ್ರು ಅವನನ್ನ ಅಪೋಸ್ ಮಾಡೋ ಧೈರ್ಯ ಅವಳಿಗೆ ಅಲ್ಲ, ಯಾವ ಗಂಡ್ಸ್ಗೂ ಇರ್ಲಿಲ್ಲ. ಚೆನ್ನಾಗಿತ್ತು ಗೊತ್ತಾ? ಹೌದಾ? ನೀವಿಬ್ರು ಮಿಸ್ ಮಾಡ್ಕೊಂಡ್ರಿ ಕಣ್. ಸಾರಿ ಕಣೆ, ಬರೋಕಾಗ್ಲಿಲ್ಲ. ಹಾಯ್ ನಿಮಿ. ಹಾಯ್ ಸುರೇಶ್. ಏನು ಏನ್ ಸಮಾಚಾರ? ಬಂದು ನೀನ್ ಮಾತಾಡ್ಸೋಕೆ ನೋಡಕ್ಕೆ ಒಂದ್ ಕಾರಣ ಬೇಕಾಗಿತ್ತು ಅಷ್ಟೇ. ಏನ್ ಸುಮ್ಮನೆ ಇರಿ. ಹೇಳು ಸುರೇಶ್. ಮರ್ತಿದ್ದೆ, ತಗೋ. ಓ ಥ್ಯಾಂಕ್ ಯು. ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಸಂಜೆ ಸಿಗ್ತೀಯಾ? This is too much. ನನ್ನ ಫ್ರೆಂಡ್ ಮೇಲೆ ಯಾಕೆ ಕೈ ಮಾಡ್ದೆ? ಈ ಕಿಟ್ಟಿ ಕಣ್ಣಿಟ್ಟಿದ ಹೆಣ್ಣಿನ ಮೇಲೆ ಯಾರ ಕಣ್ಣು ಬೀಳ್ಬಾರ್ದು ಅಂತ ಗೊತ್ತಿಲ್ಲ. ಈ ಕಾಲೇಜ್ನಲ್ಲಿ ಯಾವ ಗಂಡಿನ ಕಣ್ಣು ನಿರ್ಮಲ ಮೇಲೆ ಬೀಳ್ಬಾರ್ದು. ಬಿದ್ರೆ ಸೀಮಾ, ಈ ಫಾರ್ಮುಲಾ ಅರ್ಥ ಗೊತ್ತೇನೆ ನಿನ್ಗೆ? ಸೀಮಾ, ಪ್ರಿಯಾ ಪ್ರಿಯಾ, ಈ ಫಾರ್ಮುಲಾ ಅರ್ಥ ಹೇಳ್ತೀನಿ. ಸಾರಿ ಪ್ರಿಯಾ ಪ್ಲೀಸ್. ತರುಣ್, ಈ ಫಾರ್ಮುಲಾ. ರಾಜು, ಸುಜಾತ, ಇಲ್ಲೋಡು. ಈ ಸ್ನೇಹ, ರಮ್ಯಾ, ಇಲ್ಲೋಡು. ನಾನು ಏನ್ ತಪ್ಪು ಮಾಡಿದೆ ಅಂತ ಇವರೆಲ್ಲ ನನ್ನ ಜೊತೆ ಮಾತಾಡದೆ ಹೋಗ್ತಾ ಇದ್ದಾರೆ. ಇಬ್ಬಾರೆ. ಸ್ನೇಹ, ಸ್ನೇಹ,
ಅವತ್ತು ಅವನ್ ಕೊಟ್ಟ ವಾರ್ನಿಂಗ್ಗೆ ಬರೀ ಹುಡುಗರು ಅಷ್ಟೇ ಅಲ್ಲ, ನಮ್ಮಂತ ಹುಡುಗಿರು ದೂರ ಆಗಿ ನಿಮ್ಮಿ ಒಬ್ಬಂಟಿ ಆಗೋದ್ಲು. ಇದು ಬುಕ್, ಇದು ಪೆನ್ನು, ಬರೀತಾ ಇರೋದು ಆನ್ಸರ್. ನಿನ್ ಕೆಲ್ಸ ನೋಡ್ಕೊಳ್ಳಲೇ. ನಾಚಿಕೆ ಆಗಲ್ವಾ ಕಾಪಿ ಮಾಡಕ್ಕೆ? ಎಸ್ ಮೇಡಮ್, ಇವನು ಬುಕ್ ನೋಡ್ಕೊಂಡು ಕಾಪಿ ಮಾಡ್ತಿದ್ದಾನೆ. ತೆಗಿ ಬುಕ್ಕು. ನಾನ್ ಕಾಪಿ ಮಾಡ್ತಾ ಇಲ್ಲ. ಗೆಟ್ ಔಟ್. ಐ ಸೇ ಗೆಟ್ ಔಟ್. ನಾನ್ಸೆನ್ಸ್. ಎಕ್ಸಾಮ್ ಬರ್ದ್ಯಾ? ಇನ್ನೊಬ್ಬನ್ ಬಾಳೆಗ್ ಮಣ್ಣು ಹಾಕಿ ನೀನ್ ನೆಮ್ಮದಿ ಆಗಿರ್ಬೇಕು ಅನ್ಕೊಂಡಿದ್ಯಲ್ಲ? ನನಗ್ ಮುಖ್ಯ ನೆಮ್ಮದಿ ಅಲ್ಲ, ನ್ಯಾಯ. ಅದ್ ಸಿಕ್ತು, ಅಷ್ಟು ಸಾಕು. ನೀನು ಒಂದ್ ಸಿಗ್ಬೇಕು ಅಂದ್ರೆ ಒಂದ್ ಕಳ್ಕೋಬೇಕಾಗತ್ತೆ. ನ್ಯಾಯಕ್ ಬದಲು ನಾಯಿ ಪಟ್ಟ ಹೊತ್ಕೋಬೇಕಾಗತ್ತೆ. ನನ್ ಮೇಲೆ ಕೈ ಅಜಯ್, ಒಬ್ಬ ಸ್ಟೂಡೆಂಟ್ ಆಗಿದ್ಕೊಂಡು ಕ್ಲಾಸ್ಮೇಟ್ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ಲ ನಿಂಗೆ? ಮರ್ಯಾದೆಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಫರ್ದರ್ ಆಕ್ಷನ್ ತಗೋಬೇಕಾಗತ್ತೆ. ಔಟ್. ಇವತ್ತೊಂದು ಬಂದ ಅಂತ ಬದುಕೊಂಡೆ, ನಾಳೆ ನಿನ್ನ ಯಾರು ಕಾಪಾಡ್ತಾರೆ ನಾನು ನೋಡ್ಕೊಳ್ತೀನಿ. ಗುರು, ಲೆಕ್ಚರ್ಸ್ ಎಲ್ಲ ಮೀಟಿಂಗ್ ಮಾಡಿ ನಿನ್ನ ಲೈಫ್ ಲಾಂಗ್ ಡಿಬಾರ್ ಮಾಡ್ಬೇಕು ಅಂತ ಎಜುಕೇಶನ್ ಬೋರ್ಡ್ಗೆ ನೋಟಿಸ್ ಕಳ್ಸಿದಾರಂತೆ. ಲೈಫಲ್ಲಿ ಯಾರು ಕಾಪಿನ ಮಾಡಲ್ವನ? ನನ್ ಜೀವನಾನೇ ಹಾಳು ಮಾಡಾಕ್ಬಿಟ್ಲು. ಆ ಲೆಕ್ಚರರ್ ನನ್ ಮಗ ಏನಾದ್ರೂ ಅಡ್ಡ ಬರ್ದೇ ಇದ್ದಿದ್ರೆ ಏನ್ ಮಾಡ್ಬೇಕು ಅಂತಿದ್ದೆ ಗುರು? ಅವಳ ಜೀವನ ನರ್ಕ ಆಗ್ಬೇಕು. ಯಾವ ಗಂಡ್ಸು ಮುಟ್ಕೊಡ್ದು ಅವಳನ್ನ ರೇಪ್ ಮಾಡ್ತೀನಿ. ಖಂಡಿತ ಮಾಡ್ತೀಯಾ? ಡೆಫಿನೆಟ್ ಆಗಿ ಮಾಡ್ತೀನಿ. ಕಿಟಿ ಪ್ಲೀಸ್, ಒಂದ್ಸಲ ನನ್ನ ಮಾತು ಕೇಳು ಕಿಟಿ. ಇನ್ನೊಂದ್ಸಲ ಏನು ಹೇಳೋದಿಲ್ಲ ಕಿಟಿ, ಪ್ಲೀಸ್ ಕಿಟಿ. ಕಿಟಿ ಪ್ಲೀಸ್. ಕಿಟಿ ತಪ್ಪಾಯ್ತು ಕಿಟಿ, ತಪ್ಪಾಯ್ತು ಕಿಟಿ. ಇನ್ನೊಂದ್ಸಲ ಮಾಡಲ್ಲ ಕಿಟಿ. ಬೇಡ ಕಿಟಿ, ಬೇಡ ಕಿಟಿ, ಬೇಡ ಕಿಟಿ. ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದಿದ್ದಕ್ಕೆ ನೀನ್ ಅವನ್ನ ಹಿಡ್ಕೊಟ್ಯಲ್ಲ, ಅದಕ್ಕೆ ನಿನ್ನ ರೇಪ್ ಮಾಡ್ತೀನಿ ಅಂತ ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇದ್ದ. ನೀನು ನನ್ನವಳು ಅಂತ ಗೊತ್ತಿದ್ದು ಕೂಡ. ಯಾಕೆ ಅಂದ್ರೆ ಈ ಕಿಟ್ಟಿ ಚಪ್ಪರ್ ನನ್ ಮಗ ಅಲ್ವಾ? ಮಾಡ. ಬೇಡ ಕಿಟಿ, ತಪ್ಪಾಯ್ತು ಕಿಟಿ. ರೇಪ್ ಮಾಡ. ಬೇಡ ಕಿಟಿ. ಮಾಡೋ ರೇಪ್. ಬೇಡ, ಇನ್ನೊಂದು ತಪ್ಪಾಯ್ತು. ಯಾವನಾದ್ರೂ ಒಂದ್ ಹೆಜ್ಜೆ ಅಲ್ಲಾಡಿದ್ರೆ ಕತ್ತರಿಸಾಕ್ಬಿಡ್ತೀನಿ, ಹುಷಾರ್. ಮಾಡೋ. ಬೇಡ ಕಿಟಿ. ಮಾಡೋ. ನೀನ್ ಮಾಡ್ಬೇಕು, ನಾನ್ ನೋಡ್ಬೇಕು. ಮಾಡೋ. ಹೌದು, ನನ್ ನಿರ್ಮಲ ಮೇಲೆ ಯಾವ ಕೈಯೋ ಹಾಕಿದ್ದು? ನಿಮ್ಗೆಲ್ಲ ಏನೋ ಹೇಳ್ದೆ? ಇವಳು ನಾನ್ ಮದ್ವೆ ಆಗ್ತಾ ಇದೀನಿ, ಅವಳನ್ನ ಯಾರು ನೋಡ್ಬಾರ್ದು ಅಂತ ಹೇಳಿರ್ಲಿಲ್ಲ. ಅದನ್ನ ಮೀರಿ ಅವಳ ಮೇಲೆ ಕೈ ಹಾಕಿದ್ಯಲ್ಲ,
ನಿನ್ನ ಹಂಗೆ ಬಿಡಕ್ಕಾಗತ್ತಾ? ಆ? ಬಿಟ್ರೆ ಈ ಕಿಟ್ಟಿ ನನ್ ಮಗದ ಬರೀ ಆವಾಜು ಏನು ಕಿಸಿಯಲ್ಲ ಅಂತ ಇವರೆಲ್ಲ ಮನೇಲಿ ನಗ್ತಾರೆ ಅಲ್ವೇನ್ರೋ? ನನ್ನೇನು ಮಾಡ್ಬೇಡ ಕಿಟ್ಟಿ, ನನ್ನೇನು ಮಾಡ್ಬೇಡ. ನನಗೂ ಏನು ಮಾಡ್ಬಾರ್ದು ಅಂತಾನೆ ಆಸೆ, ಬಟ್ ಕಿಟ್ಟಿ ಅಂದ್ರೆ ಟೆರರ್ ಅನ್ನೋ ಟೈಟ್ಲು ಹೋಗ್ಬಿಡುತ್ತಲ್ಲ. ನನ್ ತಲೆ ಹೋದ್ರು ಸರಿ, ಟೈಟ್ಲು ಮಾತ್ರ ಹೋಗ್ಬಾರ್ದು. ಏಯ್, ನನ್ ನಿಮ್ಮಿನ ಈ ಕೈ ತಾನೆ ಮುಟ್ಟಿದ್ದು. ಇಲ್ಲ, ನನಗೆ ಈ ಕೈ ಕೊಟ್ಬಿಡು. ಇಲ್ಲ ಕಿಟ್ಟಿ. ಏಯ್, ನನಗೆ ಈ ಕೈ ಕೊಟ್ಬಿಡು. ತಪ್ಪಾಯ್ತು, ಇಲ್ಲ. ಇಲ್ಲ ಕಿಟ್ಟಿ, ಬೇಡ. ನನಗೆ ಈ ಕೈ ಬೇಕು. ಬೇಡ. ನನಗೆ ಈ ಕೈ ಬೇಕು. ಇಲ್ಲ ಕಿಟ್ಟಿ. ಏಯ್, ನನಗೆ ಈ ಕೈ ಬೇಕು. ಅವತ್ತು ಅವನು ಇಟ್ಟಿದ್ದ ಭಯನೇ ನಿಮ್ ಪ್ರೀತಿನ ಆವರಿಸ್ಕೊಂಡ್ಬಿಟ್ಟಿದೆ. ಕಿಟ್ಟಿನ್ ಮದ್ವೆ ಆಗಲ್ಲ ಅಂತ ಹಠ ಹಿಡಿದ್ರೆ ಎಲ್ ತನ್ನ ಫ್ಯಾಮಿಲಿಗೆ ತೊಂದರೆ ಆಗುತ್ತೋ ಅಂತ ಸುಮ್ಮನಾಗಿದ್ದಾಳೆ. ಒಟ್ನಲ್ಲಿ ಮನುಷ್ಯಲಾಗಿ ಹುಟ್ಟಿ ಕಲ್ಲಿನ ತರ ಜೀವನ ಮಾಡ್ತಿದ್ದಾಳೆ. ಅವಳ ಮನಸ್ಸಿನಲ್ಲಿರೋ ನೋವನ್ನ ಅರ್ಥ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಆ ಬಂಧನದಿಂದ ಬಿಡಿಸಿ. ಕರ್ಕೊಂಡು ಬಂದೆ ನೀನು. ನಾನು ಪ್ರೀತಿಸಿದವಳು ನಗ್ನಗ್ತಾ ಇರಲಿ ಅಂತ ಆಸೆ ಪಟ್ಟೆ, ಹಾಗಾಗ್ಲಿಲ್ಲ. ಅದಕ್ಕೆ ಕಡೆ ಪಕ್ಷ ಅಳ್ಳಿ ಅಂತ. ನಾನು ಯಾಕೆ ಅಳ್ಬೇಕು? ನಿನ್ನಂತವಳ ಪ್ರೀತಿ ತಪ್ಪಿಗೆ ನಾನೊಬ್ಬ ಹತ್ರ ಹಾಗೆ ನೀನು ಅಳ್ಬೇಕು. ಅಳು ಅಳು ಅಳು, ನೀನು ಅಳ್ಬೇಕು, ನೀನು ಅಳ್ಬೇಕು. ನೀನು ನಿನ್ ಮನ್ಸಲ್ಲಿ ಆಗಿರೋ ಗಾಯನ ನೆನ್ಸ್ಕೊಂಡು ಅಳ್ಬೇಕು. ನೀನು ಕಿಟ್ಟಿ ಅಂತ ಒಬ್ಬ ರೌಡಿ ನಿನ್ನ ಮೇಲೆ ಆಸೆ ಪಡೋದಕ್ಕೆ ನೀನ್ ಸೌಂದರ್ಯನೇ ಕಾರಣ ಆಯ್ತಾ ಅಂತ ನೆನ್ಸ್ಕೊಂಡು ಅಳ್ಬೇಕು. ನೀನು ಅಳು. ಅವನಿಂದ ನಿನ್ ಫ್ರೆಂಡ್ಸ್ ಎಲ್ಲ ದೂರ ಆಗ ಅಂತಾಳು. ನಿನ್ನ ಜೀವನ ನೀನ್ ಇಷ್ಟದ ಪ್ರಕಾರ ರೂಪಿಸ್ಕೊಳಕ್ ಆಗ್ತಾರ ಅಂತ ನೆನ್ಸ್ಕೊಂಡಳು. ಬಲವಂತಕ್ಕೆ ಮದುವಾಗಿ ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಲ್ಲ ಅಂತಾಳು. ಅಳು ಅಳು, ನೀನು ಅಳು, ಜೋರಗಳು ಅಳು, ಇನ್ನು ಜೋರಗಳಬೇಕು. ಈ ನಿನ್ನ ಅಳು ಎಂಟು ದಿಕ್ಕ ಕೇಸ್ ಹೊಡಿತೀಯ. ಅಳು ನೀನು, ಅಳು ಅಳ್ಬೇಕು. ನೀನು ಅಳು. ಇಷ್ಟೇ ಇನ್ಮೇಲೆ ಯಾವತ್ತೂ ನೀ ಹೇಳ್ಕೊಡ್ತು ಅಕಸ್ಮಾತ್ ಇನ್ ಮುಂದೆ ನಿನ್ ಕಣ್ಣಲ್ಲಿ ನೀರು ಬಂತು ಅಂದ್ರೆ ಅದು ಸಂತೋಷಕ್ಕಾಗಿರ್ಬೇಕು ಹೊರತು ದುಃಖಕ್ಕಲ್ಲ. ನೀನ್ ನನ್ನ ಪ್ರೀತಿಸ್ತಾ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಇನ್ ಮುಂದೆ ನಿಂದೆಲ್ಲ ಪ್ರಾಬ್ಲಮ್ಸು ನನ್ನ ಪ್ರಾಬ್ಲಮ್. ನಿನ್ ಭವಿಷ್ಯನ ನಾನು ರೂಪಿಸ್ತೀನಿ. ಇನ್ಮೇಲೆ ಸುತ್ತ ಏನು ಕೆಟ್ಟ ಸುಳಿದಾರೋ ಹಾಗೆ ರಾತ್ರಿ
ಮಾತಿಗೆ ಬಂದಲಾಗ್ತೀನಿ. ಇದು ನನ್ನ ಸ್ವಾರ್ಥ ಅನ್ಕೊಂಬೇಡ, ಸ್ನೇಹ ಅನ್ಕೋ.